ಇನ್ನು ನಾಳೆ ಸರ್ಕಾರಿ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತಾ? ಮುಷ್ಕರ ನಡೆದ್ರೆ ಸರ್ಕಾರದ ಬಳಿ ಪರ್ಯಾಯದ ವ್ಯವಸ್ಥೆ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ನಾವು ಇಲ್ಲಿ ಕೇಳಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬೆಂಗಳೂರು ನಗರದಲ್ಲಿವೆ 32,582 ಖಾಸಗಿ ವಾಹನಗಳು. ಈ ವಾಹನಗಳಲ್ಲಿ ಓಡಾಡಕ್ಕಾಗತ್ತಾ? ಅಥವಾ ಎಷ್ಟು ಜನ ಓಡಾಡ್ತಾರೆ ದಿನನಿತ್ಯ KSRTC BMTC ಜನರು? ಇವರೆಲ್ಲರಿಗೂ ಕೂಡ ಪರ್ಯಾಯ ವ್ಯವಸ್ಥೆಯನ್ನು ಸರ್ಕಾರ ಅದು ಹೆಂಗೆ ಮಾಡುತ್ತೆ ಅನ್ನುವಂಥ ಪ್ರಶ್ನೆ ಇದೀಗ ಇಲ್ಲಿ ಮೂಡ್ತಾ ಇದೆ. ಖಾಸಗಿ ಬಸ್, ಟೆಂಪೋ ಟ್ರಾವೆಲ್, ಮ್ಯಾಕ್ಸಿ ಕ್ಯಾಬ್ಗಳಿವೆ ಬೆಂಗಳೂರಿನಾದ್ಯಂತ. ಖಾಸಗಿ ವಾಹನಗಳ ಪೈಕಿ 40ರಷ್ಟು ವಾಹನ ಓಡಿಸಲು ನಿರ್ಧಾರವನ್ನ ಮಾಡಲಾಗಿದೆ ಅಂತೆ. ನಾಳೆ ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತಾ ಅನ್ನೋದನ್ನ ಕೂಡ ಇದೀಗ ಡೌಟ್, ಅದನ್ನ ಕಾದು ನೋಡಬೇಕಾಗಿದೆ. ಮುಷ್ಕರ ನಡೆದ್ರೆ ಸರ್ಕಾರದ ಬಳಿ ಪರ್ಯಾಯ ವ್ಯವಸ್ಥೆ ಇದೆಯೋ ಇಲ್ವೋ ಅನ್ನುವಂಥ ಪ್ರಶ್ನೆ. ಬೆಂಗಳೂರು ನಗರದಲ್ಲಿವೆ 32,582 ಖಾಸಗಿ ವಾಹನಗಳಿವೆ. ಇದರಲ್ಲಿ ಎಲ್ಲ ವಾಹನಗಳನ್ನು ಓಡಿಸುವಂತಹ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಿದೆ ಅಂತೆ. ಸೊ ಒಂದ್ ಕಡೆಯಲ್ಲಿ ನೌಕರರಿಗೆ ಸೆಡ್ಡು ಹೊಡೆಯಲು ಸರ್ಕಾರ ಸಂಪೂರ್ಣವಾಗಿ ಸಜ್ಜಾದಂತೆ ಕಾಣ್ತಾ ಇದೆ. ಇದರ ಬೆನ್ನಲ್ಲೇ ನಾಳೆ ಈ ಸ್ಟ್ರೈಕ್ ಏನಿದೆ, ಮುಷ್ಕರ ನಡೆಯುತ್ತಾ ಇಲ್ವಾ ಅನ್ನೋದು ಕೂಡ ಒಂದು ಕುತೂಹಲವನ್ನು ಮೂಡಿಸಿದೆ. ಯಾಕಂತ ಹೇಳಿದ್ರೆ ಸರ್ಕಾರ ಒಂದು ಕಡೆಯಲ್ಲಿ ಅವರಿಗೆ ರಜೆಯನ್ನ ಕ್ಯಾನ್ಸಲ್ ಮಾಡಿದೆ, ಮತ್ತೊಂದು ಕಡೆಯಲ್ಲಿ ಯಾರೆಲ್ಲ ಮುಷ್ಕರದಲ್ಲಿ ಪಾಲ್ಗೊಳ್ತಾರೋ ಅವರ ಸಂಬಳಗಳನ್ನು ಕಡಿತ ಮಾಡಲಿಕ್ಕೆ ನಿರ್ಧಾರವನ್ನ ಮಾಡಿದೆ. ಅದರ ಜೊತೆಯಲ್ಲಿಯೇ ಖಾಸಗಿ ವಾಹನಗಳನ್ನ 40% ಖಾಸಗಿ ವಾಹನಗಳನ್ನ ರಸ್ತೆಗೆ ಇಳಿಸಲು ಸರ್ಕಾರ ನಿರ್ಧಾರವನ್ನು ತಗೊಂಡಿದೆ. ಹಾಗಾದ್ರೆ ಮುಷ್ಕರ ನಡೆಯುತ್ತಾ ಅಥವಾ ಇಲ್ವಾ ಅನ್ನುವಂತಹ ವಿಚಾರ ಇಲ್ಲಿ. ಈ ಕುರಿತಾಗಿ ನನ್ನ ಜೊತೆ ಮಾತಾಡಲಿಕ್ಕೆ ಸುಷ್ಮಿತಾ ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಬಹಳ ಡೆವಲಪ್ಮೆಂಟ್ಗಳು ಆಗ್ತಾ ಇವೆ. ಒಂದು ಕಡೆಯಲ್ಲಿ ಸರ್ಕಾರದ ಮಾತುಕತೆ ವಿಫಲವಾಗಿದೆ, ಮತ್ತೊಂದು ಕಡೆಯಲ್ಲಿ ನೌಕರರು ಇಲ್ಲ ನಾವು ನಾಳೆಯಿಂದ ಸ್ಟ್ರೈಕ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಯಲ್ಲಿ ಸರ್ಕಾರ ಅವರ ಸಂಬಳಗಳನ್ನು ಕಡಿತಗೊಳಿಸುವುದು ಅಥವಾ ಅವರ ರಜೆಗಳನ್ನು ಕಟ್ ಆಫ್ ಮಾಡುವಂಥದ್ದು, ಅದರ ಜೊತೆಯಲ್ಲಿ ಪ್ರೈವೇಟ್ ವೆಹಿಕಲ್ಗಳನ್ನು ಸಜ್ಜುಗೊಳಿಸ್ತಾ ಇದೆ. ಏನಾಗ್ತಾ ಇದೆ ಸುಷ್ಮಿತಾ? ನಾಳೆ ಏನಾಗಬಹುದು ನಾಳೆ? ಕಾರ್ತಿಕ್, ಏನು 2.5 ಗಂಟೆಗಳ ಕಾಲ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಸಾರಿಗೆ ನೌಕರರ ಅದರಲ್ಲೂ ಕೂಡ ಪ್ರಮುಖವಾಗಿ ಜಂಟಿ ಕ್ರಿಯಾ ಸಮಿತಿಯವರ ಜೊತೆ ಒಂದು ಸಭೆ ನಡೆಯುತ್ತೆ. ಆದ್ರೆ ಈ ಒಂದು ಸಭೆ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು. ವಿವಿಧ ಬೇಡಿಕೆಗಳನ್ನ ಈಡೇರಿಸಿ ಅಂತ ಹೇಳಿ ನಾಳೆಯಿಂದ ಅನಿರ್ದಿಷ್ಟವಾಗಿ ಮುಷ್ಕರಕ್ಕೆ ಈ ಒಂದು ಜಂಟಿ ಕ್ರಿಯಾ ಸಮಿತಿ ಏನು 4 ನಿಗಮದ ಸಾರಿಗೆ ನೌಕರರು ಕೂಡ ಕರೆಯನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಸಾಕಷ್ಟು ಸಭೆಗಳನ್ನು ಕೂಡ CM ಸಿದ್ದರಾಮಯ್ಯ ಅವರು ನಡೆಸಿದ್ರು. ಒಂದು ಸುತ್ತಿನ ಸಭೆ ಆಗಿದೆ, ಈಗ ಮತ್ತೊಂದು ಸುತ್ತಿನ ಸಭೆಯು ಕೂಡ ಆಗ್ತಾ ಇರುವಂತಹದ್ದು. ಸದ್ಯ ಈಗ ಮೊದಲ ಸುತ್ತಲ್ಲಿ ಏನೆಲ್ಲ ಸಭೆ ಆಯ್ತು ಆ ಒಂದು ಸಭೆ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು. ಆದ್ರೂ ಕೂಡ ಒಂದು ವೇಳೆ ನಾಳೆ ಮುಷ್ಕರ ನಡೀತು ಅಂತ ಇವಾಗ 38 ತಿಂಗಳ ಅರಿಯರ್ಸ್ ಬಾಕಿ ಏನಿದೆ ಅದನ್ನ ನೀಡಿ ಅಂತ ಹೇಳಿ ಇವರು ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೆ ಯಾವುದೇ ರೀತಿ ನಾವು 38 ತಿಂಗಳ ಅರಿಯರ್ಸ್ ಅನ್ನ ನೀಡ್ಲಿಕ್ಕೆ ಆಗೋದಿಲ್ಲ, ನಾವು 14 ತಿಂಗಳ ಅರಿಯರ್ಸ್ ಅನ್ನ ನೀಡ್ತೀವಿ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಭರವಸೆಯನ್ನ ಕೊಟ್ಟರು. ಆದ್ರೆ ಇಲ್ಲ, ನಮಗೆ ಸಂಪೂರ್ಣವಾಗಿ 38 ತಿಂಗಳ ಅರಿಯರ್ಸ್ ಏನ್ ಬಾಕಿ ಇದೆ ಅದೆಲ್ಲವೂ ಕೂಡ ಬರ್ಬೇಕು, ಹಾಗೆ ವೇತನ ಪರಿಷ್ಕರಣೆ ಆಗ್ಲೇಬೇಕು ಅನ್ನುವಂತಹ ಪಟ್ಟನ ಹಿಡಿದ್ರು. ಸೊ ಹೀಗಾಗಿ ಯಾವುದಕ್ಕೂ ಕೂಡ ಒಪ್ಪದ CM ಸಿದ್ದರಾಮಯ್ಯ ಅವರು ಇದು ಕಷ್ಟ ಆಗತ್ತೆ, ಅದರಲ್ಲೂ ಕೂಡ ಪ್ರಮುಖವಾಗಿ ಶಕ್ತಿ ಯೋಜನೆ ಜಾರಿ ಬಂದ ಮೇಲೆ ಸಾಕಷ್ಟು ಹಣವನ್ನು ಕೂಡ ನಾವು ಅದಕ್ಕೆ ವ್ಯಯಿಸ್ತಾ ಇದ್ದೀವಿ,